ಮಾಧ್ಯಮಗಳು ನಾಸಿರ್ ಹುಸೇನ್ ಸಂಭ್ರಮಾಚರಣೆ ವೇಳೆ ಪಾಕ್ ಪರ ಘೋಷಣೆ ಆಯಿತು ಅಂತ ಮಾಧ್ಯಮಗಳು ದೊಡ್ಡ ಧ್ವನಿಯಲ್ಲಿ ಹೇಳಿದಾಗ ಸಾಕಷ್ಟು ಟೀಕಾ ಪ್ರಹಾರಗಳು ಬಂತು. ಸರಿಯಾಗಿ ಕೆಲಸ ಮಾಡಿದ್ದೀರಿ ಅನ್ನುವಂಥ ಮಾತುಗಳು ಕೂಡ ಬಂತು. ಇವತ್ತು ಇದೊಂದು ಪತ್ರಿಕಾ ಪ್ರಕಟಣೆ, ಪೊಲೀಸರು ನೀಡಿರುವಂಥ ಪತ್ರಿಕಾ ಪ್ರಕಟಣೆ. ಎಲ್ಲರೂ ಹೇಳ್ತಾ ಇದ್ರಲ್ಲ, ಹೆಂಗೆ ಹೇಳಿದ್ರಿ, ಏನು ಕೇಳಿದ್ರಿ, ನಿಮ್ಗೆ ಗೊತ್ತಾ, ಈ ರೀತಿ ನೀವು ಪ್ರಚಾರ ಮಾಡ್ಬೋದಾ, ಪ್ರಸಾರ ಮಾಡ್ಬೋದಾ, ಅದು ಇದು ಎಲ್ಲವೂ ಆಯ್ತು. ಈಗ ಪೊಲೀಸ್ ಪ್ರಕಟಣೆ ಓದ್ತೀನಿ ನೋಡಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಸರ್ಕಾರದ FSL ರಿಸಲ್ಟ್ ಹೊರಗೆ ಬಂದಿಲ್ಲ. ಖಾಸಗಿ FSL ರಿಸಲ್ಟ್ ಇವತ್ತು ಹೊರಗೆ ಬಂತು. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಕೂಡ ಬಂತು 28ನೇ ತಾರೀಕಿಗೆ. ಯಾರು ಆ ಥರ ಕೂಗಿಲ್ಲ, ಯಾರು ಆ ಹೇಳಿಕೆ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಬಂದರು. DCM ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ, ಪ್ರಿಯಾಂಕ್ ಖರ್ಗೆ ಆದಿಯಾಗಿ. ಇವತ್ತು ಒಂದು ಖಾಸಗಿ ವರದಿ ಹೊರಗೆ ಬಂದಾಗ ಹೆಂಗ್ರಿ ಮಾಡಿದ್ರಿ, ಹೆಂಗ್ರಿ ಸಾಧ್ಯ, ನೀವು ದೇಶದ್ರೋಹಿಗಳಲ್ವಾ, ಇಂಥ ಮಾತುಗಳು ಬಂತು. ಮೊನ್ನೆ ಪ್ರಿಯಾಂಕ್ ಖರ್ಗೆ ಹೇಳಿದರು, ಅಲ್ಲ ಅಂಥ ಹೇಳಿಕೆಗಳು ಬಂದಾಗ ಮಾಧ್ಯಮದವರು ಇರಲಿಲ್ವಾ, ನೀವು ಕ್ಯಾಮರಾಮನ್ ಇರಲಿಲ್ವಾ, ರಿಪೋರ್ಟ್ ಇರಲಿಲ್ವಾ, ಆತನಿಗೆ ನೀವೇ ಆತನನ್ನು ಹಿಡಿಬೇಕಾಗಿತ್ತು, ಆತನ ಮೇಲೆ ಕ್ಯಾಮರಾ ಫೋಕಸ್ ಮಾಡಬೇಕಾಗಿತ್ತು, ಆತನನ್ನು ಹಿಡಿದು ಕೊಡಬೇಕಾಗಿತ್ತು, ನಿಮಗಿಲ್ವಾ, ನಿಮಗೆ ದೇಶಭಕ್ತಿ ಇಲ್ವಾ ಅಂತ ಕೇಳಿದರು. ಇವತ್ತು ಖಾಸಗಿ FSL ರಿಪೋರ್ಟ್ ಹೊರಗೆ ಬಂದಾಗ ಹೆಂಗ್ರಿ ಮಾಡಿದ್ರಿ, ಇವನ್ ಪರಮೇಶ್ವರ್ ಆಲ್ಸೋ ಹೆಂಗೆ ಮಾಡಿದರು, ಹಂಗೆ ಅದಕ್ಕೆ ಅವಕಾಶ ಇದೆಯಾ, ಕಾನೂನು ರೀತಿಯ ಕ್ರಮ ಕೈಗೊಳ್ಳಕ್ಕಾಗತ್ತಾ, ಹೆಂಗೆ ದೇಶದ್ರೋಹ ಹರೆ. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ನಾನೊಂದು ಖಾಸಗಿಯಾಗಿ ಮಾಡ್ಕೊಂಡಿದ್ದೀನಿ, ಅದು 11 ಗಂಟೆಗೆ ಬರುತ್ತೆ, ಅದರಲ್ಲಿ ಎಲ್ಲೂ ಕೂಗಿಲ್ಲ ಅಂಥೇಳಿ ತನಿಖೆ ಮಾಡೋದಕ್ಕಿಂತ ಮೊದಲು ನೀವು ಹೇಳ್ತೀರಿ. ಅದು ಕೂಡ ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಒಂದು ಖಾಸಗಿಯವರು ಮಾಡಿದಾಗ ಅದು ದೇಶದ್ರೋಹ ಆಗತ್ತಾ? ನಂಬರ್ 1. ಹಾಗಿದ್ರೆ ಒಂದು ಪ್ರಶ್ನೆ, ಒಂದು ಕಳ್ಳ ಓಡೋಗ್ತಾನೆ, ಒಬ್ಬ ಕಳ್ಳ ಓಡೋಗ್ತಾನೆ, ಆ ಕಳ್ಳನನ್ನು ಪತ್ತೆ ಹಚ್ಚಬೇಕಾದ ಜವಾಬ್ದಾರಿ ಯಾರ್ದು? ಪೊಲೀಸರದ್ದು. ಆದರೆ ಒಬ್ಬ ಕಳ್ಳ ನಮ್ಮ ಕಣ್ಣ ಮುಂದೆ ತಪ್ಪಿಸಿಕೊಂಡು ಹೋದಾಗ ಒಬ್ಬ ಜನಸಾಮಾನ್ಯ ಆತನನ್ನು ಹಿಡಿದು ಕೊಡಬೇಕೋ ಕೊಡಬಾರ್ದ? ಆತ ಆ ಕಳ್ಳನನ್ನು ಹಿಡಿದ್ರೆ ದೇಶದ್ರೋಹಿ ಆಗ್ಬಿಡ್ತಾನಾ? ನಿಮಗೆ ಯಾರೀ ರೈಟ್ಸ್ ಕೊಟ್ಟರು ಅಂತ ಕೇಳ್ತಾನಾ? ಯಾರು ಕೇಳೋದಿಲ್ಲ. ಸಂವಿಧಾನದಲ್ಲಿ ನಮ್ಮ ಅಧಿಕಾರ ಏನು ಅಂತ ಗೊತ್ತಿದೆ, ನಮಗೆ ನಮ್ಮ ಕರ್ತವ್ಯ ಏನು ಅಂತ ಗೊತ್ತಿದೆ. ದೇಶದ ಸಮಗ್ರತೆಗೆ ಧಕ್ಕೆ ಬಂದಾಗ ಪ್ರತಿಯೊಬ್ಬನು ಕೂಡ ಪೊಲೀಸ್ ಆಗಬೇಕು. ಇದು ಬೇರೆ ಹೇಳಿಕೆ ಅಲ್ಲ, ಪಾಕ್ ಪರವಾದಂಥ ಒಂದು ಘೋಷಣೆ. ಅದಕ್ಕೆ ಏನು ಶಿಕ್ಷೆನೋ ಮತ್ತೊಂದೋ ಮಗದೊಂದೋ ಅದೆಲ್ಲ ಕೋರ್ಟ್ ನಿರ್ಧಾರ ಮಾಡುತ್ತೆ. ಹಾಗಿದ್ರೆ ಇವತ್ತು 3 ಬಂಧಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ವಿಧಾನಸೌಧ ಪೊಲೀಸರು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ದೆಹಲಿ ಮೂಲದ ಇಲ್ತಾಜ್, RT ನಗರದ ಮುನಾವರ್ ಹಾಗೂ ಬ್ಯಾಡಗಿಯ ಮೊಹಮ್ಮದ್ ನಾಶಿಪುಡಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ. ನೋಡಿ, ಇವರು 3 ಜನ ಕೂಡ ಎಷ್ಟು ಸಣ್ಣ ವಿಚಾರವಾಗಿತ್ತು ಅಂದರೆ, ಘೋಷಣೆ ಒಂದು ವೇಳೆ ಬಾಯಿ ತಪ್ಪಿನಿಂದ ಬಂತು ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ, ಬಾಯಿ ತಪ್ಪಿನಿಂದ ಬಂತು, ಅಥವಾ ಸರ್ಕಾರಗಳು ಕೂಡ ಹಂಗಿದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಳೋಣ ಅಂತ ಹೇಳ್ಬೋದಾಗಿತ್ತು. ಅದನ್ನು ಹೇಳಿದಂಥ ಒಬ್ಬರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರು ಅಂತ ಹೇಳಿಕೆಯನ್ನು ಖಡಾಖಂಡಿತವಾಗಿ ಕೊಡಲೇ ಇಲ್ಲ. ಒಮ್ಮೊಮ್ಮೆ ಒಂದು ವೇಳೆ ಬಾಯಿ ತಪ್ಪಿ ಬಂದಿದ್ರಪ್ಪ, ಮುಗಿದೋಗ್ಬಿಡ್ತಿತ್ತು. ಹೌದಾ, ಹಂಗೆ ಹೇಳಿದಾನ, ಇಲ್ಲ ಹಂಗೆ ಹೇಳಬಾರ್ದು, ತಪ್ಪು, ಮುಗೀತು. ಅದನ್ನು ಸಮರ್ಥಿಸ್ಕೊಂಡ್ರಲ್ಲ. ಹಾಗಿದ್ರೆ ಅಲ್ಲಿಂದ ಇಲ್ಲಿ ತನಕ ಇಷ್ಟೆಲ್ಲ ಮಾತಾಡಿದ್ರಲ್ಲ. ಮುಖ್ಯಮಂತ್ರಿ ಒಬ್ಬರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಒಬ್ಬರೇ ಸದನದಲ್ಲಿ ಕೂತು ಪ್ರತಿಯೊಂದನ್ನು ಆಲಿಸಿದ್ರು. ಯಾವನೇ ಆಗಿರಲಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದರು. ಅದು ರಾಮೇಶ್ವರ ಕೆಫೆ ವಿಚಾರ ಇರ್ಬೋದು, ಪಾಕಿಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು. ಈಗ ಈ ಸಮರ್ಥನೆ ಕೊಟ್ಟು ಮಾತಾಡಿದ್ರಲ್ಲ, ಏನಂತಾರೆ ಕಾಂಗ್ರೆಸ್ ನಾಯಕರು? ಬನ್ನಿ ನೋಡೋಣ ಏನಂತಾರೆ. ಈಗ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರು?
ಪಾಕ್ ಪರ ಘೋಷಣೆ ಇಲ್ಲ ಅಂತ ಕೈಪಡೆಯ ಅನೇಕ ನಾಯಕರು ಹೇಳಿದರು. ಈ ಎಲ್ಲ ನಾಯಕರು ಕಾಣ್ತಾ ಇದ್ದಾರಲ್ಲ, ಇಲ್ಲ ಇಲ್ಲ ಘೋಷಣೆನೇ ಆಗಿಲ್ಲ ರೀ ತಂದಿದ್ರು. 10 ಬಾರಿ ಕೇಳಿದ್ದೇನೆ, ಎಲ್ಲರಿಗೂ ಕಿವಿ ಕಣ್ಣು ಇದೆಯಲ್ಲ, 10 ಬಾರಿ ಕೇಳಿದ್ದೇನೆ ಎಲ್ಲರಿಗೂ ಕಿವಿ ಕಣ್ಣು ಇದೆಯಲ್ಲ ಅಂತ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್. ನಾವು ವಾಪಸ್ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಮಾಡಿ ಕೂತ್ಕೊಳ್ಳೋ ಸಮಯ ಅಲ್ಲ ನಮಗೆ. ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಕ್ಕೆ ಮಾತ್ರ ನಮ್ಮ ಪ್ರಶ್ನೆ. ನಂಬರ್ 2, ಸರ್ಕಾರವನ್ನು ಮೀಡಿಯಾ ನೇಣಿಗೆ ಹಾಕಲು ರೆಡಿಯಾಗಿದೆ, ಜವಾಬ್ದಾರಿಯುತವಾಗಿ ವಿಡಿಯೋ ಪರಿಶೀಲಿಸಿದ್ದೇವೆ. ಸರ್ಕಾರವನ್ನು ಮೀಡಿಯಾ ನೇಣಿಗೆ ಹಾಕಲು ರೆಡಿಯಾಗಿವೆ, ಜವಾಬ್ದಾರಿಯುತವಾಗಿ ವಿಡಿಯೋ ಪರಿಶೀಲಿಸಿದ್ದೇವೆ. ಯಾರೂ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿಲ್ಲ. ಕ್ಲೀನ್ ಚಿಟ್ ಕೊಟ್ಟಿದ್ರು ಪ್ರಿಯಾಂಕರ್ಗೆ, ಕೊಟ್ಟಿದ್ರು ತಾನೆ. ಮತ್ತು ಪೊಲೀಸರನ್ನೇನು ಈಗ ಸಸ್ಪೆಂಡ್ ಮಾಡ್ತೀರಾ? ಅರೆಸ್ಟ್ ಮಾಡಿದ್ದಕ್ಕೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ ಮೂರನ್ನು, ಹೆಂಗಪ್ಪ ಮಾಡಿದೆ ಸಸ್ಪೆಂಡ್ ಮಾಡಿ. ಪೊಲೀಸರು ಸರಿನಾ, ಪ್ರಿಯಾಂಕರ್ಗೆ ಸರಿನಾ? ಯಾರು? ಆ್ಯಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ಪಾಕ್ ಪರ ಘೋಷಣೆ ಕೂಗಿಲ್ಲ, ನೇರವಾಗಿ ಹೇಳಿದ್ರು ಗೃಹ ಮಂತ್ರಿಗಳು. ಪಾಕ್ ಪರ ಘೋಷಣೆ ಕೂಗಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನಂತಾರೆ, ಇವತ್ತು 3 ಅರೆಸ್ಟ್ ಆದಾಗ ಹೌದಾ ನನಗೆ ಗೊತ್ತಿಲ್ಲ ಅಂತಾರೆ. ಅರೇ ಗೃಹ ಸಚಿವರು ನನಗೆ ಗೊತ್ತಿಲ್ಲ ಅವರು ಅರೆಸ್ಟ್ ಆಗಿದ್ದು ಗೊತ್ತಿಲ್ಲ, ಆದರೆ ಅವರು ಕೂಗಿಲ್ಲ ಅಂತ ಇವ್ರಿಗೆ ಗೊತ್ತಿದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ, ಕೂಗಿದ್ದರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತೇಳಿ 50-50 ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. 50-50 ಕೂಗಿಲ್ಲ, ಕೂಗಿದ್ರೆ ಕ್ರಮ ಕೈಗೊಳ್ತಾರೆ. ಒಬ್ಬರೇ CM ಮಾತ್ರ ಅಂಥದ್ದಾಗಬಾರ್ದು, ಆಗಿದ್ದರೆ ಬಿಡೋದಿಲ್ಲ, ಕಠಿಣ ಕ್ರಮ ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಈ 4 ಜನ ಏನು ಹೇಳಿದರು? ಈಗ ನಾವು ಸಾಕ್ಷಿ ಇಟ್ಕೊಂಡ್ಬಿಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅವಾಗ ಕಟ್ ಮಾಡಿ ಇಟ್ಕೋತೀವಿ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಏನು ಹೇಳಿದ್ರು